ಸುಂದರವಾಗಿರುವಂತಹ ಜಗತ್ತಿನಲ್ಲಿ ಸುಂದರವಾಗಿರುವಂತಹ ರೂಪಗಳನ್ನು ಹುಡುಕಬಹುದು. ಆದರೆ ಸುಂದರವಾಗಿರುವಂತಹ ಮನಸ್ಸುಗಳನ್ನು ಹುಡುಕುವುದಕ್ಕೆ ಆಗುವುದೇ ಇಲ್ಲ. ರೂಪಕ್ಕೆ ತಕ್ಕಂತೆ ಗುಣ ಇರುವುದಿಲ್ಲ, ಗುಣಕ್ಕೆ ತಕ್ಕಂತೆ ರೂಪ ಇರುವುದಿಲ್ಲ. ರೂಪ ಗುಣ ಎರಡೂ ಕೂಡ ಇರುವವರು ಹುಡುಕಿದರೂ ಕೂಡ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಜೀವನದಲ್ಲಿ ಯಾರು ಹೇಗೆ ಬೇಕಾದರೂ ಕೂಡ ಇರಲಿ, ಆದರೆ ಅವರನ್ನು ಸರಿಯಾದ ದಾರಿಯಲ್ಲಿ ತರಬೇಕು, ಅವರೊಂದಿಗೆ ಜೀವನವನ್ನು ನಡೆಸಬೇಕು ಅನ್ನುವುದೇ ಆದರೆ ಸಿಕ್ಕಿದ್ದರಲ್ಲಿಯೇ ತೃಪ್ತಿಯನ್ನು ಪಡೆದುಕೊಳ್ಳುವುದನ್ನು ಕಾಣಬೇಕು. ಬೆಂಕಿಯಲ್ಲಿ ಬೆಂದ ಚಿನ್ನಕ್ಕೆ ಮಾತ್ರ ಹೊಳಪು ಹೆಚ್ಚು, ಹಾಗೆಯೇ ಕಷ್ಟದ ಹಾದಿಯಲ್ಲಿ ನಡೆದು ಬಂದ ಮನುಷ್ಯನಿಗೆ ಮಾತ್ರ ಜೀವನದಲ್ಲಿ ನಿಜವಾದ ಬೆಲೆ ಏನು ಎನ್ನುವುದು ತಿಳಿಯುವುದಕ್ಕೆ ಸಾಧ್ಯವಾಗುವುದು. ಎದ್ದು ನಿಂತು ಗಟ್ಟಿಯಾಗಿ ಮಾತನಾಡುವುದಷ್ಟೇ ತಾಕತ್ತಲ್ಲ, ಸುಮ್ಮನೆ ಕುಳಿತು ಮಾತುಗಳನ್ನು ಕೇಳಿಸಿಕೊಳ್ಳುವ ತಾಳ್ಮೆಯೂ ಕೂಡ ಒಂದು ರೀತಿಯಲ್ಲಿ ತಾಕತ್ತು ಇದ್ದಂತೆಯೇ ಆಗುವುದು. ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದರೆ ಕ್ಷಮಿಸಿಬಿಡಿ, ಏಕೆಂದರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಕೂಡ ಅದು ಎಂದಿಗೂ ಕೂಡ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುವುದೇ ಇಲ್ಲ. ಜೀವನದಲ್ಲಿ ಕಷ್ಟಗಳು ಬರುವುದು ಸಹಜ, ಆದರೆ ಆ ಕಷ್ಟಗಳನ್ನು ಮೆಟ್ಟಿ ನಡೆದಾಗ ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ದಾನ ಮಾಡಿದ ಮೇಲೆ ಕೊಟ್ಟೆ ಎನ್ನಬೇಡ, ತ್ಯಾಗ ಮಾಡಿದ ಮೇಲೆ ನಂದು ಅನ್ನಬೇಡ. ಕಣ್ಣಿಗೆ ಕಂಡಿದ್ದೆಲ್ಲ ನಿಜವಲ್ಲ, ಕಿವಿಗೆ ಕೇಳಿದ್ದೆಲ್ಲ ಸತ್ಯವಲ್ಲ. ಕರ್ಮ ನಿರಂತರ, ಪಾಪ ಪುಣ್ಯ ದೇವರ ನಿರ್ಣಯ. ಇದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡ. ನಿನ್ನ ಪ್ರೀತಿಗೋಸ್ಕರ ನೂರಾರು ಬಾರಿ ನನ್ನನ್ನೇ ನಾನು ತಿದ್ದಿಕೊಂಡೆ, ಆದರೆ ಕೊನೆಯಲ್ಲಿ ನೀನು ಹೇಳಿದ್ದು ಬಂದೆ ಮಾತು, ನೀನು ಮೊದಲಿನ ತರಹ ಇಲ್ಲ ಅಂತ. ಜೀವನದಲ್ಲಿ ಯಾರೂ ಕೂಡ ಮೊದಲಿನ ರೀತಿಯಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಅಂದುಕೊಂಡಂತೆ ಜೀವನ ಎನ್ನುವುದು ಇರುವುದಕ್ಕೆ ಸಾಧ್ಯವಿಲ್ಲ, ಹೊಂದಿಕೊಂಡಂತೆ ಜೀವನ ಎನ್ನುವುದು ರೂಪಿತವಾಗುವುದಕ್ಕೆ ಸಾಧ್ಯವಾಗುವುದು. ಭಯ ನಿನ್ನ ಶತ್ರು, ಆಲಸ್ಯ ನಿನ್ನ ಬಂಧನ. ಇವೆರಡನ್ನ ಸೋಲಿಸಿದವನು ಜೀವನದಲ್ಲಿ ಎಂದಿಗೂ ಕೂಡ ಅಳುವುದಕ್ಕೆ ಸಾಧ್ಯವೇ ಇಲ್ಲ. ಮನಸ್ಸಿಗೆ ನೋವು ಅಂದರೆ ನಿದ್ದೆನೂ ಬರುವುದಿಲ್ಲ, ಹಸಿವು ಆಗುವುದಿಲ್ಲ, ಆದರೆ ಕಣ್ಣೀರು ಮಾತ್ರ ಬೇಡ ಅಂದರೂ ಕೂಡ ಬರುತ್ತದೆ. ಜೀವನದಲ್ಲಿ ಎಂತಹದ್ದೇ ನೋವು ಬಂದರೂ ಕೂಡ ಜೀವನದಲ್ಲಿ ನಾವು ಖಂಡಿತವಾಗಿಯೂ ಕೂಡ ಮುಂದೆ ಒಂದು ದಿನ ಅಂದುಕೊಂಡಂತಹ ಕೆಲಸದಲ್ಲಿ ಜಯವನ್ನು ಸಾಧಿಸಿಯೇ ತೀರುತ್ತೇವೆ ಎಂದು ಅಂದುಕೊಂಡಾಗ ಮಾತ್ರ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ನಾವು ಅದೆಷ್ಟೇ ಗಟ್ಟಿ ಮನಸ್ಸಿನ ವ್ಯಕ್ತಿ ಆಗಿದ್ದರೂ ಕೂಡ ಭಾವನೆಗಳನ್ನು ಬಂಧಿಸಿ ಬದುಕುವುದನ್ನು ಕಲಿತಿರೋ, ಕೆಲವೊಮ್ಮೆ ಕಲಿಯಲಾಗದೇ ಇರುವಂತಹ ಭಾವನೆಗಳು ನಮ್ಮನ್ನು ಕುಗ್ಗಿಸಿ ಬಿಡುತ್ತದೆ. ಆಗ ಆಲಿಸುವಂತಹ ಮನಸ್ಸಿಗಿಂತ ಅಳುವ ನೆಮ್ಮದಿಯೇ ಹೆಚ್ಚು ಎಂದು ಅನಿಸುತ್ತದೆ. ಹೊಟ್ಟೆ ಹಸಿವಾಗಿದೆ ಅಂತ ಊಟ ಮಾಡುವುದಕ್ಕಿಂತ ಟೈಮ್ ಆಗಿದೆ ಅಂತ ಊಟ ಮಾಡುವವರೇ ಹೆಚ್ಚು. ಮನಸ್ಸಾಗಿದೆ ಅಂತ ಮದುವೆ ಆಗಿದವರಿಗಿಂತ ವಯಸ್ಸಾಗಿದೆ ಅಂತ ಮದುವೆ ಆಗಿರುವವರೇ ಹೆಚ್ಚು. ಜೀವನದಲ್ಲಿ ಯಾವುದೂ ಕೂಡ ನಾವು ಅಂದುಕೊಂಡಂತೆ ಇರುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಸಮಯ ಎಂದಿಗೂ ಕೂಡ ಯಾರ ಜೊತೆಯೂ ಕೂಡ ಇರುವುದಿಲ್ಲ. ರಾತ್ರಿಯಲ್ಲಿ ರಾಜ್ಯವನ್ನು ಪಡೆಯಬೇಕಾಗಿದ್ದ ರಾಮನು ಬೆಳಗ್ಗೆ ವನವಾಸಕ್ಕೆ ಹೋದನು. ಹಾಗಾಗಿ ಸಮಯ ಯಾವಾಗ ಹೇಗೆ ಬದಲಾಗುತ್ತದೆ ಎಂದು ಹೇಳುವುದಕ್ಕೆ ಅಸಾಧ್ಯ. ಆಸೆ ಪಟ್ಟಿದ್ದನ್ನು ಬಿಟ್ಟು ಕೊಡಬೇಡ. ಕಂಡ ಕನಸುಗಳನ್ನು ನುಚ್ಚು ನೂರಾದವು. ಅರ್ಥ ಮಾಡಿಕೊಳ್ಳುವವರೇ ಅಪಾರ್ಥ ಮಾಡಿಕೊಳ್ಳುವವರು. ಎಲ್ಲ ಮಾಡಿ ನಾವೇ ಸರಿಯಿಲ್ಲ ಅಂತ ಅನಿಸಿಕೊಂಡಿದ್ದು ಈಗ ಏನೇ ಆದರೂ ಕೂಡ ಮೌನವೇ ಚೆಂದ ಎಂದು ಅನಿಸಿಬಿಡುತ್ತದೆ. ಜೀವನದಲ್ಲಿ ಏನೇ ಬಂದರೂ ಕೂಡ ಯಾವ ಸಂದರ್ಭದಲ್ಲಿ ನಾವು ಹೇಗೆ ಇರುತ್ತೇವೆ ಎನ್ನುವುದನ್ನು ಕಲಿತುಕೊಳ್ಳಲೇಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ನಾವು ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಒತ್ತಾಯ ಅನ್ನುವುದು ಯಾವುದೇ ಕಾರಣಕ್ಕೂ ಕೂಡ ಮಾಡಬೇಡಿ. ಕಾರಣ ಎಷ್ಟೇ ಒತ್ತಾಯ ಇರುವರಲ್ಲಿ ಪ್ರೀತಿ ಇರುವುದಿಲ್ಲ. ಪ್ರೀತಿ ಇರೋ ಕಡೆ ಒತ್ತಾಯ ಎನ್ನುವುದು ಅಗತ್ಯವೇ ಆಗುವುದಿಲ್ಲ. ಜೀವನದಲ್ಲಿ ಆ ತರಹ ಇರಬೇಕು, ಈ ತರಹ ಇರಬೇಕು ಎಂದು ನಾವು ಅಂದುಕೊಳ್ಳುತ್ತೇವೆ, ಆದರೆ ಜೀವನ ಎನ್ನುವುದು ಯಾವ ರೀತಿಯಾಗಿ ಇರಬೇಕು ಎನ್ನುವುದನ್ನು ನಮಗೆ ಕಲಿಸಿಕೊಡುತ್ತದೆ. ಅಪ್ಪ ಅಮ್ಮನ ಬಿಟ್ಟು ಬೇರೆ ಯಾರ ಋಣದಲ್ಲಿಯೂ ಕೂಡ ಬದುಕಬಾರದು. ಸಮಯ ಬಂದಾಗ ಎಲ್ಲರೂ ಕೂಡ ಹೀಯಾಳಿಸುವವರೇ ಆಗಿರುತ್ತಾರೆ. ಮತ್ತೊಂದು ಹೃದಯ ಹುಡುಕುವ ಆಸೆ ನಮಗಿಲ್ಲ. ನಿನ್ನ ಜಾಗಕ್ಕೆ ಮತ್ತೊಬ್ಬರು ಬರುವುದು ಇಷ್ಟವೇ ಇಲ್ಲ, ಏಕೆಂದರೆ ಬರುವರೆಲ್ಲರೂ ಕೂಡ ನೀನಾಗುವುದಕ್ಕೆ ಸಾಧ್ಯವೇ ಇಲ್ಲ.
ಹಣೆಯ ಬರಹದಲ್ಲಿ ನೀನು ಇರದೇ ಇರಬಹುದು, ಆದರೆ ಹೃದಯದಲ್ಲಿ ಎಂದಿಗೂ ಕೂಡ ನೀನೇ ಶಾಶ್ವತವಾಗಿ ಇರುತ್ತೀಯಾ ಎನ್ನುವಂತಹ ಮಾತುಗಳನ್ನು ಹೇಳುತ್ತಾರೆ. ಆದರೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಅಂಥವರ ನಿಜ ಸ್ವರೂಪವನ್ನು ಕಾಣಬಹುದು. ಜೀವನವೇ ಹಾಗೆ, ಅದು ಎಂದಿಗೂ ಕೂಡ ನಾವು ಅಂದುಕೊಂಡಂತೆ ನಮ್ಮ ಬಯಕೆಗಳನ್ನು ಈಡೇರಿಸುವಂತಹ ಕೆಲಸವನ್ನು ಮಾಡುವುದೇ ಇಲ್ಲ. ಎಂದು ನಾವು ಸಮಯಕ್ಕೆ ತಕ್ಕಂತೆ ನಮ್ಮ ಜೀವನದಲ್ಲಿ ನಡವಳಿಕೆಗಳನ್ನು ರೂಢಿಸಿಕೊಳ್ಳುತ್ತೇವೆಯೋ ಆಗ ಮಾತ್ರ ಬದುಕಿನಲ್ಲಿ ನಾವು ಅಂದುಕೊಂಡಂತೆ ಜೀವಿಸುವುದಕ್ಕೆ ಸಾಧ್ಯವಾಗುವುದು. ಎಲ್ಲಿಯ ತನಕ ಎಲ್ಲರನ್ನೂ ಸಹಿಸಿ ಸುಮ್ಮನೆ ಇರುತ್ತೇವೆಯೋ ಅಲ್ಲಿಯ ತನಕ ನಾವು ಎಲ್ಲರಿಗೂ ಕೂಡ ಒಳ್ಳೆಯವರಾಗಿಯೇ ಇರುತ್ತೇವೆ. ಒಂದು ವೇಳೆ ಅನುಭವಿಸಿರುವಂತಹ ಅನ್ಯಾಯವನ್ನು ಬಾಯಿ ಬಿಟ್ಟೆವೋ ಆಗ ಎಲ್ಲರಿಗಿಂತಲೂ ಕೂಡ ನಾವೇ ಹೆಚ್ಚು ಕೆಟ್ಟವರಾಗುವುದಕ್ಕೆ ಶುರುವಾಗುತ್ತೇವೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಗೆ ಅಂದುಕೊಳ್ಳಲಿ? ಏನು ಆಗಬಾರದು ಅದೇ ಆಗುತ್ತಿರುವಾಗ ಅರ್ಥವಿಲ್ಲದ ಮೌನ, ಕಾರಣ ಇಲ್ಲದೆ ಇರುವಂತಹ ಸಂಕಟ, ಅರಿವೇ ಇಲ್ಲದೆ ಇರುವಂತಹ ಕೋಪ, ತಿಳಿಯದೆಯೇ ಜೊತೆಯಾದ ಕಂಬನಿ, ಕಾರಣ ಹುಡುಕುತ್ತಲೇ ಮೌನವಾದೆ. ನಿನ್ನ ನಾಲಿಗೆಯಲ್ಲಿ ನಾ ಇರುವುದಿಲ್ಲ ಎನ್ನುವಂತಹ ವಾಸ್ತವವು ತಿಳಿದಿದ್ದರೂ ಕೂಡ ನನ್ನ ಈಗಿನ ದಿನಗಳೆಲ್ಲವೂ ಕೂಡ ನಿನ್ನ ನೆನಪುಗಳಿಂದಲೇ ಮುಂದುವರಿಯುತ್ತಿದೆ. ಅದೇಕೋ ಮರೆತು ಸಾಗುವೆ ಎಂಬ ಮಾನಕ್ಕೆ ನಿನ್ನ ನೆನಪು ಬರೆಮಾಡುವಾಗ ನನ್ನಲ್ಲೇ ಉಳಿದಿದೆ. ಜೀವನವೇ ಹಾಗೆ, ಯಾವತ್ತಿಗೂ ಕೂಡ ಜೀವನ ನಾವು ಅಂದುಕೊಂಡಂತೆ ಸಾಗುವುದೇ ಇಲ್ಲ. ಕುರಿಗೆ ಬದುಕುವ ಆಸೆಯಾದರೆ ಕಟುಕನಿಗೆ ಕಡಿದು ತಿನ್ನುವ ಆಸೆ. ಈ ಲೋಕದಲ್ಲಿ ಒಬ್ಬರ ಆಸೆ ಈಡೇರಬೇಕೆಂದರೆ ಮತ್ತೊಬ್ಬರ ಆಸೆ ಮಣ್ಣು ಪಾಲು ಆಗಲೇಬೇಕು ನೋಡಿ. ಆಡುವ ಮಾತಿನ ಮೇಲೆ ಹಿಡಿತವಿರಲಿ, ಕೇಳಿದವರು ಕ್ಷಮಿಸಬಹುದೇನೋ, ಮರೆಯಲು ಸಾಧ್ಯವೇ ಇಲ್ಲ. ಜೀವನದಲ್ಲಿ ತಿಳುವಳಿಕೆಗಿಂತ ನಡವಳಿಕೆಯೇ ಶ್ರೇಷ್ಠ. ಏಕೆಂದರೆ ಕೆಲವೊಮ್ಮೆ ತಿಳುವಳಿಕೆ ಸೋಲಬಹುದು, ಆದರೆ ಉತ್ತಮವಾಗಿರುವಂತಹ ನಡವಳಿಕೆ ಎಂದಿಗೂ ಕೂಡ ಸೋಲುವುದಕ್ಕೆ ಸಾಧ್ಯವೇ ಇಲ್ಲ. ಉಸಿರು ಇರುವವರೆಗೂ ಕೂಡ ನಿನ್ನನ್ನು ಬಿಡಲ್ಲ, ನೀನು ನನ್ನ ಬಿಟ್ಟು ಆ ದಿನ ನನ್ನ ಉಸಿರೇ ಇರುವುದಿಲ್ಲ ಎಂದು ಹೇಳಿರುತ್ತಾರೆ. ಆದರೆ ನಿಜವಾದ ನಿನ್ನ ಸಂಕಟದ ಸಮಯದಲ್ಲಿ ಅಂಥವರು ಯಾರೂ ಕೂಡ ನಿನ್ನ ಎದುರಿಗೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನ ಕಲಿಸಿರುವಂತಹ ಪಾಠ ಇಷ್ಟೇ. ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿ ಇರಬೇಕೇ ಹೊರತು ಅವರನ್ನು ಬದಲಾಯಿಸುವುದಕ್ಕೆ ಹೋಗಬಾರದು. ಸುಮ್ಮನೆ ನಮ್ಮ ಸಮಯ ಎನ್ನುವುದು ವ್ಯರ್ಥವಾಗುವುದು. ನಮ್ಮ ಬೆನ್ನನ್ನೇ ನಾವು ನೋಡುವುದಕ್ಕೆ ಆಗುವುದಿಲ್ಲ. ಹಾಗಿದ್ದ ಮೇಲೆ ನಮ್ಮ ಬೆನ್ನ ಹಿಂದೆ ಮಾತನಾಡುವವರ ಬಗ್ಗೆ ನಾವೇಕೆ ತಲೆಯನ್ನು ಕೆಡಿಸಿಕೊಳ್ಳಬೇಕು? ಯಾರಿಗೆ ಒಂದನ್ನು ಮಾಡಿ ಏನಿದೆ, ಕೊನೆ ಒಂದು ದಿನ ಕೆಟ್ಟವರು ಅನ್ನುವಂತಹ ಪಟ್ಟವನ್ನು ಕಟ್ಟಿ ಕೊಡುತ್ತಾರೆ. ಯಾರಿಗೆ ಏನು ಮಾಡಿದರೂ ಕೂಡ ಏನು ತಾನೇ ಪ್ರಯೋಜನವಾಗುವುದಕ್ಕೆ ಸಾಧ್ಯವಾದೀತು ಹೇಳಿ? ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಂತೆ ಜೀವನ ಎನ್ನುವುದು ಆಗಬೇಕು ಅನ್ನುವುದೇ. ಆದರೆ ಜೀವನದಲ್ಲಿ ಏನೇ ಬಂದರೂ ಕೂಡ ಎಲ್ಲವನ್ನ ನಗು ನಗುತ್ತಾ ಸ್ವೀಕರಿಸುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಲೇಬೇಕು. ನಮ್ಮನ್ನು ಭಾರವೆಂದು ಕೊಂಡವರ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ದೂರವಾಗಿ ನಿಂತು ಹರಸುವುದೇ ಒಳಿತು. ಸ್ನೇಹವೇ ಆಗಲಿ, ಸಂಬಂಧವೇ ಆಗಲಿ, ಅವರಿಗೆ ಅದು ಉಸಿರು ಅನ್ನಿಸಬೇಕೇ ಹೊರತು ಉಸಿರು ಕಟ್ಟಿಸುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಬಾರದು. ನೀನು ಬಡವ ಎಂದು ಚಿಂತಿಸುವುದಕ್ಕೆ ಹೋಗಬೇಡ. ನಿನ್ನ ದುಡಿಮೆ ನಿಯತ್ತಾಗಿ ಇದ್ದರೆ ನೀನೇ ರಾಜನಾಗಿ ಇರುವೆ. ಇವತ್ತು ನನ್ನವಳ ಹುಟ್ಟುಹಬ್ಬದ ದಿನ, ಆದರೆ ನನಗೆ ಅವಳ ಎದುರು ನಿಂತು ವಿಶ್ ಮಾಡುವ ಅದೃಷ್ಟವೇ ಇಲ್ಲ. ಆದರೂ ಆ ದೇವರ ಹತ್ತಿರ ಬೇಡಿಕೊಳ್ಳುತ್ತೀನಿ, ಎಲ್ಲೇ ಇರಲಿ, ಹೇಗೆ ಇರಲಿ, ಒಟ್ಟಿನಲ್ಲಿ ಚೆನ್ನಾಗಿರಲಿ ಎನ್ನುವಂತಹ ಪ್ರೀತಿ ಎನ್ನುವುದು ನಿಜವಾದ ಪ್ರೀತಿಯಾಗಿರುತ್ತದೆ. ನಾವು ಇಷ್ಟಪಟ್ಟವರು ನಮ್ಮ ಜೊತೆ ಇರಬೇಕು ಎನ್ನುವುದು ನಮ್ಮ ಆಸೆ, ಆದರೆ ಅವರು ಸುಖವಾಗಿ ಇರಬೇಕು ಅನ್ನುವುದು ನಮ್ಮ ಪ್ರೀತಿ. ಅವರು ನಮ್ಮ ಜೊತೆಗೆ ಇಲ್ಲದಿದ್ದರೂ ಕೂಡ ಪರವಾಗಿಲ್ಲ, ಅವರು ಎಲ್ಲಿದ್ದರೂ ಕೂಡ ನಗು ನಗುತ್ತಾ ಇರಲಿ ಎನ್ನುವುದು ನಿಜವಾದ ಪ್ರೀತಿ. ಜೀವನದಲ್ಲಿ ಪ್ರೀತಿ ಮಾಡುತ್ತೀರಿಯೋ ಆಸೆ ಪಡುತ್ತೀರಿಯೋ ನಿಮಗೆ ಬಿಟ್ಟದ್ದು. ಕೆಟ್ಟತನ ಎಂದಿಗೂ ಕೂಡ ಒಳ್ಳೆಯದಲ್ಲ. ಎಷ್ಟು ಕೆಟ್ಟದ್ದೋ ಅತಿ ಒಳ್ಳೆಯತನ ಎನ್ನುವುದು ಅದಕ್ಕಿಂತಲೂ ಕೂಡ ಕೆಟ್ಟದ್ದು. ಜೀವನದಲ್ಲಿ ಪ್ರತಿದಿನ ಸೂರ್ಯನನ್ನು ನೋಡಿ, ಸೂರ್ಯನ ಕಿರಣಗಳನ್ನು ಪಡೆದುಕೊಳ್ಳಿ, ಕೃತಜ್ಞತೆಯನ್ನು ಅಭ್ಯಾಸ ಮಾಡಿಕೊಳ್ಳಿ. ಯಾರೇ ನಿಮ್ಮನ್ನು ಏನೇ ಸಹಾಯವನ್ನು ಮಾಡಿದರೂ ಕೂಡ ಅದಕ್ಕೆ ಪ್ರತಿಕಾರವಾಗಿ ಒಂದು ಸಣ್ಣ ಕೃತಜ್ಞತೆಯನ್ನು ತಿಳಿಸುವಂತಹ ಭಾವನೆಯನ್ನು ಬೆಳೆಸಿಕೊಳ್ಳಿ. ನಿರ್ಲಕ್ಷ್ಯತೆಯನ್ನು ಬಿಟ್ಟು ಬಿಡಿ.
ವಿಷಕಾರಿ ಜನರಿಂದ ಆದಷ್ಟು ದೂರ ಇರುವುದನ್ನು ಕಲಿತುಕೊಳ್ಳಿ. ಎಂದಿಗೂ ಕೂಡ ಜೀವನದಲ್ಲಿ ಯಾರ ಮೇಲೆಯೂ ಕೂಡ ಅವಲಂಬಿತವಾಗಿ ಜೀವನವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಪಾರ್ವತಿ 100 ಸಾರಿ ಮುನಿಸಿದರೂ ಕೂಡ 101 ಸಾರಿ ಅವಳ ಮನವೊಲಿಸುವ ಕಲೆ ಶಿವನಿಗೆ ಇತ್ತು. ದಾಂಪತ್ಯ ಅಂದರೆ ಸೋತು ಗೆಲ್ಲುವುದು ಅಲ್ಲವೇ? ಜೀವನದಲ್ಲಿ ಏನೇ ಬಂದರೂ ಕೂಡ ಎಲ್ಲವನ್ನ ನಿಭಾಯಿಸಿಕೊಂಡು ಹೋಗುವುದನ್ನು ಕಲಿತುಕೊಳ್ಳಬೇಕು. ತಂದೆ ತಾಯಿ ದೇವರು. ತಂದೆಯ ಮುಂದೆ ತಲೆ ಎತ್ತಿ ಮಾತನಾಡದ ಮಗ, ತಾಯಿಯನ್ನ ದೇವರಂತೆ ಕಾಣುವ ಮಕ್ಕಳು ಇತಿಹಾಸದಲ್ಲಿ ಯಾವತ್ತಿಗೂ ಕೂಡ ಸೋತಿರುವಂತಹ ಇತಿಹಾಸವೇ ಇಲ್ಲ. ಜಗಳವಾಡದೇ ಇರುವ ಪ್ರೀತಿಗಿಂತ ಜಗಳವಾಡಿ ಮತ್ತೆ ಒಂದಾಗುವ ಪ್ರೀತಿಯೇ ಹೆಚ್ಚು ಕಿಮ್ಮತ್ತು. ಏಕೆಂದರೆ ಅಲ್ಲಿ ಸಿಟ್ಟಿಗಿಂತ ಸೋಲುವ ಹಂಬಲವೇ ಹೆಚ್ಚಾಗಿ ಇರುತ್ತದೆ. ಮುಂದೆ ಬರುವ ದಿನಗಳು ಮಾಡು ಇಲ್ಲವೇ ಮಡಿ ಎಂದು ನನಗೆ ತಿಳಿದಿದೆ. ಅದಕ್ಕೆ ನಾನು ಸಿದ್ಧನಾಗಿಯೇ ಬಂದಿದ್ದೇನೆ. ಜೀವನದಲ್ಲಿ ಯಾವುದು ಕೂಡ ಇಲ್ಲಿ ಶಾಶ್ವತವಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ರಾಮನಾಗಿ ಹುಟ್ಟಿದರೂ ಕೂಡ ವನವಾಸ ತಪ್ಪಲಿಲ್ಲ. ಕೃಷ್ಣನಾಗಿ ಹುಟ್ಟಿದರೂ ಕೂಡ ಲೋಕದ ನಿಂದನೆ ತಪ್ಪಲಿಲ್ಲ. ಶಿವನಾಗಿ ಹುಟ್ಟಿದರೂ ಕೂಡ ಭಿಕ್ಷೆ ಬೇಡುವುದು ತಪ್ಪಲಿಲ್ಲ. ಶ್ರೀನಿವಾಸನಾಗಿ ಹುಟ್ಟಿದರೂ ಕೂಡ ಕಲ್ಲಾಗುವುದು ತಪ್ಪಲಿಲ್ಲ. ಬ್ರಹ್ಮ ವಿಷ್ಣುವಾಗಿ ಹುಟ್ಟಿದರೂ ಕೂಡ ಶಾಪಗಳು ತಪ್ಪಲಿಲ್ಲ. ವಿಧಿಯಾಟ ಎನ್ನುವುದು ಸೃಷ್ಟಿಕರ್ತ ಲೋಕಪಾಲಕರಾದ ದೇವರನ್ನೇ ಬಿಟ್ಟಿಲ್ಲ. ಇನ್ನು ಕಲಿಯುಗದಲ್ಲಿ ಮನುಷ್ಯನು ಯಾವ ಲೆಕ್ಕ ಹೇಳಿ? ಜೀವನದಲ್ಲಿ ಏನೇ ಬಂದರೂ ಕೂಡ ಎಲ್ಲವನ್ನ ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸುವುದನ್ನು ಮನುಷ್ಯನಾದವನು ಯಾವಾಗ ತಿಳಿದುಕೊಳ್ಳುತ್ತಾನೆಯೋ, ಯಾವಾಗ ಅರಿತುಕೊಳ್ಳುತ್ತಾನೆಯೋ ಆವಾಗ ಮಾತ್ರ ಜೀವನದಲ್ಲಿ ನಿಜವಾದ ಜೀವನವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ನಿನ್ನನ್ನು ಕಡೆಗಣಿಸುವವರ ಮುಂದೆ ನಿನ್ನ ಮುಂದಿನ ಹೆಜ್ಜೆ ಏನಂತ ತಿಳಿಯದಂತೆ ನೋಡಿಕೋ. ಕಾರಣ ಇಷ್ಟೇ, ಅಂಥವರಿಗೆ ನಿನ್ನ ಹೆಜ್ಜೆ ಗುರುತುಗಳೇ ಪಶ್ಚಾತ್ತಾಪ ಪಡುವಂತೆ ಇರಲಿ. ನಿಧಾನವಾದರೂ ಕೂಡ ಹೆಜ್ಜೆ ಇಟ್ಟೆ ಅಂತ ಹೆಜ್ಜೆಯನ್ನೇ ಇಡು. ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಒಳ್ಳೆಯದು ಎನ್ನುವುದು ನಿನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ಸಮಯಕ್ಕಿಂತ ಮುಂಚೆ ಮತ್ತು ವಿಧಿಗಿಂತ ಹೆಚ್ಚು ಯಾರಿಗೂ ಕೂಡ ಏನೂ ಸಿಗುವುದಿಲ್ಲ. ತಾಳ್ಮೆಯಿಂದ ಇರು. ನಿನಗೆ ಸೇರಬೇಕಾದದ್ದು ಸರಿಯಾದ ಸಮಯದಲ್ಲಿ ನಿನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ದಂಡಿಸುವಂತಹ ಅವಕಾಶ ಇದ್ದರೂ ಕೂಡ ದಂಡಿಸದೆಯೇ ಇರುವುದನ್ನು ಸಹನೆ ಅಂತ ಅನ್ನುತ್ತಾರೆ. ಬಿಟ್ಟು ಹೋಗುವುದಕ್ಕೆ ಹಲವಾರು ಕಾರಣಗಳು ಇದ್ದರೂ ಕೂಡ ಜೊತೆಯಾಗಿ ಇರುವುದನ್ನು ಪ್ರೀತಿ ಅನ್ನುತ್ತಾರೆ. ತಪ್ಪು ಮಾಡುವುದಕ್ಕೆ ಬೇಕಾದಷ್ಟು ಮಾರ್ಗಗಳು ಇದ್ದರೂ ಕೂಡ ಮಾಡದೆಯೇ ಇರುವುದಕ್ಕೆ ವ್ಯಕ್ತಿತ್ವವೆಂದು ಅನ್ನುತ್ತಾರೆ. ಬದುಕು ಕಲಿಸಿರುವಂತಹ ಪಾಠಗಳು. ಎಷ್ಟೇ ತಾಳ್ಮೆಯಿಂದ ಇರುತ್ತೇವೆಯೋ ಅಷ್ಟು ಅಗ್ರಗಣ್ಯವಾಗಿರುವಂತಹ ಸ್ಥಾನಕ್ಕೆ ಏರುತ್ತೇವೆ. ಎಷ್ಟು ದೂರ ಇರುತ್ತೇವೆಯೋ ಅಷ್ಟು ಗೌರವ ಎನ್ನುವುದು ಬೆಳೆಯುತ್ತದೆ. ಎಷ್ಟು ಕಡಿಮೆ ಆಸೆಯನ್ನು ಪಡುತ್ತೇವೆಯೋ ಅಷ್ಟು ಪ್ರಶಾಂತತೆ ಎನ್ನುವುದು ಬೆಳೆಯುತ್ತದೆ. ಎಷ್ಟು ಕಡಿಮೆ ಮಾತನಾಡುತ್ತೇವೆಯೋ ಅಷ್ಟು ಬೆಲೆ ಎನ್ನುವುದು ನಮಗೆ ಸಿಗುತ್ತದೆ. ಪರಿಶುದ್ಧವಾಗಿರುವಂತಹ ನುಡಿ ನಡೆ ಇರಬೇಕು. ನಮ್ಮ ಬಾಯಿಗೆ ಹೋಗುವ ಆಹಾರ ಎಷ್ಟು ಶುದ್ಧವಾಗಿ ಇರಬೇಕು ಎಂದು ನಾವು ಬಯಸುತ್ತೇವೆ, ಹಾಗೆಯೇ ನಮ್ಮ ಬಾಯಿಯಿಂದ ಹೊರಗೆ ಬರುವಂತಹ ಮಾತುಗಳು ಅಷ್ಟೇ ಸ್ವಚ್ಛವಾಗಿ ಶುದ್ಧವಾಗಿ ಇರಬೇಕು. ಆಗ ಸ್ನೇಹ ಸಂಬಂಧಗಳು ಹಿತಕರವಾಗಿ ಇರಬೇಕು. ಮಾತನಾಡಿದರೆ ಹೋಯಿತು, ಮೂತು ಒಡೆದರೆ ಹೋಯಿತು ಎನ್ನುವ ಮಾತೇ ಇದೆ. ಏನೇ ಬಂದರೂ ಕೂಡ ಜೀವನದಲ್ಲಿ ಹೆದರುವುದಕ್ಕೆ ಹೋಗಲೇಬೇಡ. ನೀ ನಡೆಯುವಂತಹ ದಾರಿ ಸರಿ ಇದ್ದಾಗ ನಿನ್ನನ್ನು ಕೇಡು ಬಯಸುವವರು ಸಾವಿರಾರು ಜನರು ಇದ್ದರೂ ಕೂಡ ನಿನ್ನನ್ನು ಏನೂ ಮಾಡುವುದಕ್ಕೆ ಅವರಿಗೆ ಸಾಧ್ಯವೇ ಇಲ್ಲ. ಏಕೆಂದರೆ ನಿನ್ನನ್ನು ಕಾಪಾಡುವುದಕ್ಕೆ ಭಗವಂತ ಸದಾ ನಿನ್ನ ಜೊತೆಯಲ್ಲಿಯೇ ಇರುತ್ತಾನೆ. ಹಾಗಾಗಿ ಜೀವನದಲ್ಲಿ ಏನೇ ಬಂದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ಕಲ್ಲುಗಳ ಮಧ್ಯೆ ಬೆಳೆದಂತಹ ಸಸಿಯು ಹೂವು ಬಿಡುತ್ತದೆ ಅಂದ ಮೇಲೆ ಬಡತನ ಮಧ್ಯೆ ಬೆಳೆದವರು ಕೂಡ ಯಶಸ್ಸು ಕಾಣುತ್ತಾರೆ. ಶ್ರಮ ಬೇಕು ಅಷ್ಟೇ. ಜೀವನದಲ್ಲಿ ಶ್ರಮ ಪಡುವುದನ್ನು ಕಲಿತುಕೊಳ್ಳಿ. ನಿಮ್ಮ ಶ್ರಮಕ್ಕೆ ಯಾವಾಗ ಪ್ರತಿಫಲವನ್ನು ಕೊಡಬೇಕು ಎನ್ನುವುದು ಆ ದೇವನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಒಮ್ಮೆ ಕೃಷ್ಣ ಬಾಲ್ಯದಲ್ಲಿ ಹಸುಗಳನ್ನು ಮೇಯಿಸುತ್ತಿದ್ದ. ಆಕಾಶ ಕಪ್ಪಾಗಿ ಭಯಂಕರ ಮಳೆ ಆರಂಭವಾಯಿತು. ಗೋಪಾಲಕರನು ಹೆದರಿದನು. ಕೃಷ್ಣ ಶಾಂತವಾಗಿ ಗೋವರ್ಧನನ ಪರ್ವತಗಳನ್ನು ಎತ್ತಿದ. ಎಲ್ಲರಿಗೂ ಅದರ ಕೆಳಗೆ ಆಶ್ರಯವನ್ನು ಕೊಟ್ಟ. ಮಳೆ ನಿಂತಾದಾಗ ಕೃಷ್ಣ ನಗುತ್ತಾ ನಿಂತಿದ್ದ. ಭಯ ಬಂದಾಗ ಶಾಂತಿ ಮುಖ್ಯ ಎಂದು ಬೋಧಿಸಿದ.
ಧೈರ್ಯ ಇದ್ದರೆ ಸಂಕಟವೂ ಕೂಡ ಸೋಲುತ್ತದೆ. ಜೀವನ ಎನ್ನುವುದು ಎರಡು ಮಾತಿನಲ್ಲಿ ಹೇಳುವುದೇ ಆದರೆ ಕಣ್ಣಿಗೆ ಇಷ್ಟವಾದದ್ದು ಕೈಯಲ್ಲಿ ಇರುವುದಿಲ್ಲ, ಮನಸ್ಸಿಗೆ ಇಷ್ಟವಾದದ್ದು ಜೀವನದಲ್ಲಿ ಸಿಗುವುದೇ ಇಲ್ಲ. ನಾವು ಬೇರೆಯವರಿಗೆ ಸಹಾಯವನ್ನು ಮಾಡಿದಾಗ ಅದಕ್ಕೆ ಪ್ರತಿಫಲವಾಗಿ ನಮಗೆ ಆಶೀರ್ವಾದಗಳು ಪ್ರಾಪ್ತಿಯಾಗುತ್ತವೆ. ಆಶೀರ್ವಾದಗಳು ಕಣ್ಣಿಗೆ ಕಾಣುವುದೇ ಇಲ್ಲ, ಆದರೆ ಕೆಟ್ಟ ಸಮಯದಲ್ಲಿ ನಮ್ಮನ್ನು ಕಾಪಾಡುತ್ತವೆ. ಹಾಗಾಗಿಯೇ ನಾವು ಮಾಡಿದಂತಹ ಸಹಾಯ ಎಂದಿಗೂ ಕೂಡ ಅದು ವ್ಯರ್ಥವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತವಾಗಿಯೂ ಕೂಡ ನೀವು ಜೀವನದಲ್ಲಿ ಒಬ್ಬರಿಗೆ ಒಳ್ಳೆಯದನ್ನು ಮಾಡಿ, ಆಗ ನಿಮಗೂ ಕೂಡ ದೇವರು ಯಾವುದೋ ಒಂದು ರೂಪದಲ್ಲಿ ಒಳ್ಳೆಯದನ್ನು ಮಾಡೇ ಮಾಡುತ್ತಾನೆ. ಸಮಾಜದಿಂದ 2 ಹೆಜ್ಜೆ ಹಿಂದೆ ಆದರೂ ಕೂಡ ಸರಿ, ನಮ್ಮ ಒಂದು ಚಾಣಕ್ಷತನದ ಮೇಲೆ ನಾವು ನಡೆಯುವುದನ್ನು ಕಲಿಯಬೇಕು. ಪ್ರೀತಿಯ ನಿಜವಾದ ರೂಪವೆಂದರೆ ಅದು ಕಾಯುವಿಕೆ. ಏಕೆಂದರೆ ಪ್ರೀತಿಯನ್ನು ಎಲ್ಲರೂ ಕೂಡ ಮಾಡುತ್ತಾರೆ, ಆದರೆ ಎಲ್ಲರೂ ಕೂಡ ಕಾಯುವುದಿಲ್ಲ. ಕೇವಲ ನಿಜವಾದ ನಿಷ್ಕಲ್ಮಶ ಪ್ರೀತಿ ಮಾತ್ರ ಕಾಯುವುದಕ್ಕೆ ಸಾಧ್ಯವಾಗುತ್ತದೆ. ಜೀವನವೇ ಹಾಗೆ. ಸಾವು ಎನ್ನುವುದು ಇವತ್ತಲ್ಲ ನಾಳೆ ತಪ್ಪಿದ್ದಲ್ಲ. ಸೋತೆವು ಗೆಲ್ಲುತ್ತೇವೆಯೋ ಲೆಕ್ಕ ಬರುವುದೇ ಇಲ್ಲ. ಬದುಕಿರುವ ತನಕ ಹೋರಾಡುತ್ತಾ ಇರಬೇಕು ಅಷ್ಟೇ. ಗೆದ್ದರೆ ಇತಿಹಾಸ, ಸೋತರೆ ಅನುಭವ. ಈ ರೀತಿಯಾಗಿ ತಿಳಿದುಕೊಂಡು ಬದುಕುವುದನ್ನು ನಾವು ರೂಢಿಸಿಕೊಳ್ಳಬೇಕು. ಮಡದಿ ಬಂದ ಮೇಲೆ ಒಡ ಹುಟ್ಟಿದವರ ಭಾರ, ಆಸ್ತಿ ಭಾಗವಾದ ಮೇಲೆ ಹೆತ್ತವರು ಭಾರ, ಗಂಡ ತೋರಿದ ಹೆಣ್ಣು ತವರಿಗೆ ಭಾರ, ಮೋಹ ಕಳೆದ ಮೇಲೆ ಸಂಸಾರದ ಭಾರ. ಒಟ್ಟಾರೆಯಾಗಿ ಅವಶ್ಯಕತೆ ಮುಗಿದ ಮೇಲೆ ಎಲ್ಲರಿಗೂ ಕೂಡ ಭಾರ. ಈ ಮಾತು ಸತ್ಯ ಅನಿಸಿದರೆ ಖಂಡಿತವಾಗಿಯೂ ಕೂಡ ನೀವು ಇದನ್ನು ಅಳವಡಿಸಿಕೊಳ್ಳಲೇಬೇಕು. ಅಂದಾಗ ಮಾತ್ರ ಜೀವನದಲ್ಲಿ ನೀವು ಬೆಳವಣಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾಗುವುದು. ಚಿಕ್ಕ ವಿಚಾರಗಳಿಗೆ ಸಾಯುವ ನಿರ್ಧಾರ ತೆಗೆದುಕೊಳ್ಳುವವರು ಒಮ್ಮೆ ದ್ರೌಪದಿಯ ಜೀವನವನ್ನು ಕೇಳಿ. ಅವಳ ಇಡೀ ಜೀವನವು ಅಪಮಾನ ಮತ್ತು ತ್ಯಾಗಗಳಿಂದ ಕೂಡಿದೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನವೇ ಹಾಗೆ. ಒಬ್ಬರಿಗೆ ನಾವು ಎಷ್ಟು ಇಷ್ಟ ಇಲ್ಲ ಅಂತ ಗೊತ್ತಾದ ಮೇಲೆ ನಾವು ಅವರ ಮೇಲೆ ತೋರಿಸಿರುವಂತಹ ಪ್ರೀತಿ ಕೂಡ ಅವರಿಗೆ ಒಂದು ರೀತಿಯ ದೊಡ್ಡ ತಲೆನೋವು ಅನಿಸುತ್ತದೆ. ಖಂಡಿತವಾಗಿಯೂ ಕೂಡ ಯಾರನ್ನೂ ಕೂಡ ಜೀವನದಲ್ಲಿ ಮೆಚ್ಚಿಸುವಂತಹ ಕೆಲಸಕ್ಕೆ ಮುಂದಾಗಬೇಡಿ. ಯಾರಿಗೆ ಯಾರೂ ಕೂಡ ಇಲ್ಲ, ನನಗೆ ನೀನೇ ಎಲ್ಲ, ಅವರು ನನ್ನವರು ಎಂದು ನಂಬಿ ಮೋಸ ಹೋದೆ, ಇವರು ನನ್ನವರು ಎಂದು ನಂಬಿ ನೋವಿನಲ್ಲಿ ನೊಂದು ಬೆಂದು ಬಳಲಿ ಹೋದೆ ಎಂದು ಕೊರಗುವುದು ಬೇಡ, ಚಿಂತಿಸುವುದು ಬೇಡ. ಏಕೆಂದರೆ ನಿನ್ನ ಜೀವನದಲ್ಲಿ ಬರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದಲ್ಲ ಒಂದು ರೀತಿಯ ಪಾಠವನ್ನು ಕಲಿಸುವ ಸಲುವಾಗಿಯೇ ಬಂದಿರುತ್ತಾನೆ ಎನ್ನುವುದನ್ನು ಮರೆಯಬೇಡ. ಜೀವನವೇ ಅನಿರೀಕ್ಷಿತವಾದದ್ದು. ಹೇಳಿ ಕೇಳಿ ಸ್ನೇಹ ಎನ್ನುವುದು ಹುಟ್ಟುವುದಿಲ್ಲ. ಹುಟ್ಟಿದ ಮೇಲೆ ಕೈ ಬಿಡುವುದಕ್ಕೆ ಆಗುವುದೇ ಇಲ್ಲ. ಬೇರೆಯವರ ಸ್ನೇಹ ಹೆಂಗೋ ಏನೋ ಗೊತ್ತಿಲ್ಲ, ನಮ್ಮ ಸ್ನೇಹ ಮಾತ್ರ ಅಂತ್ಯವೇ ಆಗುವುದಿಲ್ಲ. ಜೀವನದಲ್ಲಿ ಸ್ನೇಹವನ್ನು ಬೆಳೆಸಿಕೊಳ್ಳಬೇಕಾಗಿರುವುದು ತುಂಬಾ ಮುಖ್ಯ. ಜೀವನದಲ್ಲಿ ನಾವು ಉಪ್ಪಿನ ಹಾಗೆ ಇರಬೇಕಂತೆ. ಅಂದರೆ ಯಾರೂ ಕೂಡ ನಮ್ಮನ್ನು ಅತಿಯಾಗಿ ಬಳಸಬಾರದು, ಹಾಗೆಯೇ ನಾವಿಲ್ಲದೆ ಕೂಡ ಇರಬಾರದು. ಎಷ್ಟು ಬೇಕೋ ಅಷ್ಟೇ ಜೀವನದಲ್ಲಿ ನಮ್ಮನ್ನು ಬಳಸಿಕೊಳ್ಳುವಂಥವರ ಸಂಖ್ಯೆ ಇರಬೇಕು. ಅತಿಯಾದರೆ ನಮ್ಮ ಜೀವನವೂ ಕೂಡ ಹಾಳಾಗಬಿಡಬಹುದು. ಜೀವನ ಟೀಕೆಗಳಿಗೆ ಎಂದಿಗೂ ಕೂಡ ಹೆದರಬೇಡಿ. ನಿಮ್ಮ ಜೀವನ ನಡೆಯುವುದು ನಿಮ್ಮ ಪರಿಶ್ರಮದಿಂದಲೇ ಹೊರತು ಅವರು ಆಡುವಂತಹ ಮಾತಿನಿಂದ ಅಲ್ಲ. ನೀವು ಸರಿಯಾದ ದಾರಿಯಲ್ಲಿ ನಡೆದರೆ ಯಾರಿಗೂ ಕೂಡ ಹೆದರುವ ಅವಶ್ಯಕತೆಯೇ ಇಲ್ಲ. ಇದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಜೀವನ ಅನ್ನುವುದು ಅರ್ಥ ಆದಾಗ ನಿದ್ದೆಗಿಂತ ಚಿಂತೆಗಳೇ ಹೆಚ್ಚಾಗುತ್ತದೆ. ಬೆಟ್ಟದಷ್ಟು ರೊಟ್ಟಿಗೆ ರುಚಿ ಹೆಚ್ಚು, ನೊಂದಷ್ಟು ಬದುಕಿಗೆ ಅರ್ಥ ಹೆಚ್ಚು. ಚಿಂತೆಗಿಂತ ದೊಡ್ಡ ಕಾಯಿಲೆ ಇಲ್ಲ, ನಗುಗಿಂತ ದೊಡ್ಡ ಔಷಧ ಎನ್ನುವುದು ಇಲ್ಲವೇ ಇಲ್ಲ. ಯಾವಾಗಲೂ ಕೂಡ ಜೀವನ ಹೆಂಗೆ ಇದ್ದರೂ ಕೂಡ ನಗು ನಗುತ್ತಾ ಕಾಲವನ್ನು ಕಳೆಯುವುದನ್ನು ಕಲಿತುಕೊಳ್ಳಿ. ಜೀವನವೇ ಹಾಗೆ. ಸಮಯ ಎನ್ನುವುದು ಬದಲಾಗುತ್ತದೆ, ರಕ್ಷಣೆ ಅಚ್ಚರಿಯಾಗಿ ಬರುತ್ತದೆ. ಯಾವಾಗ ಜೀವನ ಮುಗಿದು ಹೋಗುತ್ತದೆ ಎಂದು ಖಂಡಿತವಾಗಿಯೂ ಕೂಡ ಅಂದುಕೊಳ್ಳಬೇಡಿ.
ಜೀವನ ಎನ್ನುವುದು ಶಾಶ್ವತ ಅಲ್ಲವೇ ಅಲ್ಲ. ಆ ಜೀವನವನ್ನು ಸರಿಯಾದ ರೀತಿಯಲ್ಲಿ ಜೀವಿಸುವುದನ್ನು ಮನುಷ್ಯನಾದವನು ಅರಿತುಕೊಂಡಾಗ ಮಾತ್ರ ನಿಜವಾದ ಜೀವನವನ್ನು ಜೀವಿಸುವುದಕ್ಕೆ ಸಾಧ್ಯವಾಗುವುದು. ಅಂತಹ ಜೀವನ ಶೈಲಿ ಎನ್ನುವುದು ನಿಮ್ಮದಾಗಲಿ ಎಂದು ಹರಿಸುತ್ತಾ, ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.